12 ಗಂಟೆ ಆಯಿತು. 12 ಗಂಟೆ ಆಯಿತು. 12 ಗಂಟೆ ಆದರೆ ಇನ್ನೂ ನಾಷ್ಟ ಮಾಡಿಲ್ಲ ನಾವು. ಒಂದು 10 ನಿಮಿಷ ಕುಂತಿದ್ದು ದೇವರ ಸನ್ನಿಧಿಲಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿಂದ ಹೋಗಿ ನಾಷ್ಟ ಮಾಡೋಣ. ಅದಾದಮೇಲೆ ರಾಯಗೋಪುರ ಗ್ರಾಮ ದೇವತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಪಟಾಪಟ ಹೊರಡಬೇಕು. ಟೈಮ್ ಆಗೋಯ್ತು. ನಮ್ಮ ಎಸ್ಟಿಮೇಷನ್ ಇಷ್ಟೊತ್ತಾಗಲೇ ನಮ್ಮೂರಲ್ಲಿ ಇರಬೇಕಿತ್ತು. ಆಯಿತು. 500 ಇದೆ. ಈಗ ಇಲ್ಲಿ ಒಂದು ಫೇಮಸ್ ಮೆಸ್ ಇದೆ, ಸುಬ್ಬಣ್ಣ ಮೆಸ್ ಅಂತ. ಸೊ ಅಲ್ಲಿ ಊಟ ಮಾಡೋಣ ಅಂತ. ನಾಷ್ಟನೂ ಮಾಡಿಲ್ಲ, ನಾವು ಹಂಗೆ ಇದ್ದೀವಿ. ಅನ್ನಪೂರ್ಣೇಶ್ವರಿ ಮೆಸ್ ಮತ್ತು ಯಾತ್ರಿ ನಿವಾಸ ಇಲ್ಲೇ ಅಂತೆ ಮೆಸ್ಸು. ಇಲ್ಲೇ ಐತಲ್ಲ ಅನ್ನಪೂರ್ಣೇಶ್ವರಿ ಮೆಸ್. ನೋ ಪಾರ್ಕಿಂಗ್ ಅಂತ ಹಾಕೋರೆ, ತಿರ್ಗಿ ಇಲ್ಲೇ ಅಂತವ್ರೆ. ಎರಡು ಒಂದೇ. ಬಾ ಬಾ ಇಲ್ಲಿ ಬಿಡು, ಅದೇನು ಎತ್ತಲ್ಲ ಯಾರು. ಬಾ ಇಲ್ಲ ನೋಡ್ಬೋದಾ? ಎಲ್ಲ ಒಂದೇ, ಕೂತ್ಕೊ. ಬಾ ಇಲ್ಲೇ ಅಪ್ಪಡ. ಓಕೆ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಇದು ವೆಂಕಟೇಶ್ವರ ಮೆಸ್ ಅಂತೇಳಿ. ಒಬ್ರಿಗೆ 80 ರೂಪೀಸ್ ಚಾರ್ಜ್ ಮಾಡಿದ್ರು. ಫುಡ್ ಬಂದುಬಿಟ್ಟು ಮೇಲ್ಕೋಟೆ ಸ್ಪೆಷಲ್ ಪುಳಿಯೋಗರೆ, ಮೊಸರನ್ನ, ಬೆಲ್ಲದ ಪೊಂಗಲ್ ಇತ್ತು. ರುಚಿಯಂತೂ ಸೂಪರ್ ಆಗಿತ್ತು. ಪರ್ ಪರ್ಸನ್ 80 ಬಿತ್ತು. ಸೊ 160 ರೂಪೀಸ್ ಇಬ್ಬರಿಂದ ಆಯಿತು. ಲಿಮಿಟೆಡ್ ಫುಡ್ಡು, ಐ ಮೀನ್ ಒಬ್ಬನಿಗೆ ತಿನ್ನೋಷ್ಟು ಇತ್ತು. ಬಟ್ ದೇವ್ರ ಪ್ರಸಾದ ಅಂತ ಅಂದ್ಕೊಂಡು ಖುಷಿ ಆಗ್ತಿದ್ದ. ಮತ್ತು ರುಚಿ ಮಾತ್ರ ಬೊಂಬಟ್ಟಾಗಿತ್ತು. ಏನು ಗುರು, ಇವನು ಬರೀ ವಾಯ್ಸ್ ಓವರ್ ಮಾಡ್ತಾ ಇದ್ದಾನೆ ವಿಡಿಯೋದಲ್ಲಿ ಅಂತ ಅಂದ್ಕೊಂಡ್ರೆ ಕ್ಷಮೆ ಇರಲಿ. ಈ ಫುಟೇಜಸ್ ಬಂದುಬಿಟ್ಟು ಸುಮಾರು 2022 ಸೆಪ್ಟೆಂಬರಲ್ಲಿ ನಾನು ಹೋಗಿದ್ದು. ನನಗೆ ನೆನಪಿದ ಮಟ್ಟಕ್ಕೆ ಸೆಪ್ಟೆಂಬರ್ ಆರ್ ಅಕ್ಟೋಬರಲ್ಲಿ ನಾನು ರಾಜು ಹೋಗಿದ್ದು. ಸೊ ಅವಾಗಿಂದ ಈ ಸೀರೀಸು ಬ್ಯಾಕಲ್ಲೇ ಇತ್ತು. ಹಾಕ್ಬೇಕಂತ ಹಾಕೊಂಡಿರಲಿಲ್ಲ. ಸೊ ಅದಾದಮೇಲೆ ಈ ಫುಟೇಜಸ್ನ ಓಪನ್ ಮಾಡಿ ನೋಡಿದೆ. ಬಟ್ ಕೆಲವೊಂದು ಫುಟೇಜಸ್ ಮಿಸ್ ಆಗಿದೆ. ಏನು ಗೊತ್ತಾಗ್ತಾಯಿಲ್ಲ. ಇದ್ರ ಜೊತೆಗೆ ಮೊನ್ನೆ ಒಂದು ಹೋಗಿದ್ದಲ್ಲ ಆಫ್ ರೋಡ್ದು, ಲೈಕ್ ಫೆಬ್ 23 ಹೋಗಿದ್ದು ಫುಟೇಜಸ್ಸು ಮಿಸ್ ಆಗಿದೆ. ಸೊ ಇದನ್ನು ಎಷ್ಟಿದೆ ಅಷ್ಟರಲ್ಲಿ ನಿಮಗೆ ಪ್ರಾಪರ್ ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ. ಇದು ಲಾಸ್ಟ್ ಫುಟೇಜು. ಇಲ್ಲಿಂದ ಆಚೆ ನಮ್ಮೂರಿಗೆ ಹೋಗಿ ನಮ್ಮ ಗ್ರಾಮ ದೇವತೆಯಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಬೆಂಗಳೂರಿಗೆ ಬರ್ತೀವಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಡೇ. ಸಖತ್ತಾಗಿತ್ತು ದಿನ ಮಾತ್ರ. ನಮ್ಮ ಮನೆ ದೇವ್ರಿಗೆ ಹೋಗಿದೆ ಒಂದು ಖುಷಿ, ನೆಮ್ಮದಿ, ಶಾಂತಿ ಇತ್ತು ಮನಸ್ಸಿಗೆ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮನೆ ದೇವ್ರನ್ನ ನೆನೆಸ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ಈ ರೈಡ್ ಅಂತೂ ತುಂಬ ಸಖತ್ತಾಗಿತ್ತು. ಥ್ಯಾಂಕ್ ಯು ಸ್ಪ್ಲೆಂಡರ್.